2016ರಲ್ಲಿ KDB ಅಧಿಕಾರಿಗಳು KDBಯಿಂದ ನಮ್ಮ ಹೊಲವನ್ನು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡ್ರು. ಅಲ್ಲಿಂದ ಇಲ್ಲಿ ತನಕನೂ ನಮಗೆ ಭೂ ಪರಿಹಾರನೂ ಕೊಡದೇ ಸತಾಯಿಸಿ ಏನು ಮಾಡ್ತಾರೆ ಲಾಸ್ಟಿಗೆ ಅಂತಂದರೆ ಇನ್ನೊಬ್ಬರಿಗೆ ಯಾರಿಗೋ ಒಬ್ಬರಿಗೆ ಲ್ಯಾಂಡ್ ಅಲೋಕೇಶನ್ ಮಾಡಿದ್ದಾರೆ. ಅದು ಸರ್ವೆ ನಂಬರ್ ಬಂದುಬಿಟ್ಟು 618 ಕೋಟೂರು. ಅದನ್ನೇನು ಮಾಡ್ತಾರೆ ನೀವು ಹೇಳಿ ಸರ್, 600 ಸರ್ವೆ ನಂಬರ್ 618 ಕೋಟೂರು. ಇವಾಗ ಅಲ್ಲಿ ಏನು ಸುಮಾರು ಗಿಡಗಳಿದಾವೆ, ಚಿಕ್ಕು ಗಿಡ, ಸಾಗವಾನಿ ಗಿಡ, ಗಂಧದ ಗಿಡ, ಬಾವಿ ಎಲ್ಲ ಇದಾವೆ. ಅದಕ್ಕೆಲ್ಲನೂ ಪರಿಹಾರ ಸಿಗಲೇಬೇಕು. ನಮಗೆ ಪರಿಹಾರ ಕೊಡದೇ ಇವರೆಲ್ಲ ಅದನ್ನು ಧ್ವಂಸ ಮಾಡಿ ಎಲ್ಲ ಇದನ್ನು ಮಾಡಿ ಅತಿಕ್ರಮಣ ಮಾಡಿ ಧ್ವಂಸ ಮಾಡಿದ್ದಾರೆ. ಈಗ ನಾವು ಏನು ಬೇಡಿಕೆ ಅಂತಂದರೆ ನಮಗೆ ಪರಿಹಾರ ಕೊಟ್ಟಾದಮೇಲೆ ಆತ್ಮಕವಾಗಿ ನಮಗೆ ಪರಿಹಾರ ಕೊಟ್ಟಾದಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮದೇನಾದರೆ ಅಭ್ಯಂತರ ಇಲ್ಲ. ಪರಿಹಾರ ಕೊಡದೇ ಇವ್ರು ಈ ನಮ್ಮನೆ ದಬ್ಬಾಳಿಕೆ ಮಾಡಿದರೆ ನಮಗೆ ಭಾಳ ನುಕ್ಸಾನ ಭಾಳ ಆಗೈತೆ. ಹೆಚ್ಚು ಕಡಿಮೆ ಒಂದು 50-60 ಗಿಡಗಳು ಇದ್ದವು ಅಲ್ಲಿ. ಚಿಕ್ಕು ಗಿಡ, ಗಂಧದ ಗಿಡ, ಸಾಗವಾನಿ ಗಿಡ, ಬಾವಿ ಇತ್ತು. ಆಮೇಲೆ ಎಲ್ಲ ಕಡ್ದು ಎಲ್ಲ ಸಮ ಮಾಡ್ಯಾರ. ಬೇಕಾದ್ರೆ ನೀವು ಬಂದು ನಾನು ತೋರ್ಸೋಕ್ಕೂ ರೆಡಿ ಇದ್ದೀನಿ. ನಾನು ಪ್ರತ್ಯಕ್ಷ ನಮ್ಮ ಹೊಲದಾಗ ಬಂದು ಅಲ್ಲಿ ಏನಾಗಿದೆ ಅಂತ ಕೇಳ್ತೀನಿ. ನಿಮ್ಮ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗಾಯ್ತು ಮತ್ತು ಭೂ ಸ್ವಾಧೀನ ಅಧಿಕಾರಿಗಳು ನಾನು ಕೇಳೋದೇನೆಂದರೆ, ಯಾರು ಈ ರೀತಿ ಮಾಡಿದ್ರಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಮೇಲೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನನಗೆ ಅನ್ಯಾಯ ಆಗಿದ್ದನ್ನು ನನಗೆ ಪರಿಹಾರವನ್ನು ಒದಗಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ತೀನಿ. ನಿಮ್ಮ ಹೆಸರು? ರಾಕೇಶ್ ತಂದೆ ಬಸನಗೌಡ ರಾಮನಗೌಡ.